ನಮ್ಮ ಸುತ್ತ ಇರೋ ಈ ಜಗತ್ತನ್ನ ಯಾವ ಶಕ್ತಿಗಳು ನಡೆಸ್ತಿವೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿಲ್ಲ? ನಮ್ಮನ್ನ ಮುಂದಕ್ಕೆ ತಳ್ಳುತ್ತಾ ಇರೋ ಕಾಲ, ನಮ್ಮೆಲ್ಲರನ್ನೂ ತನ್ನೊಳಗೆ ಹಿಡಿದಿಟ್ಕೊಂಡಿರೋ ಆಕಾಶ, ಮತ್ತೆ ಇದೆಲ್ಲದರಲ್ಲೂ ಹರಿಯುತ್ತಿರೋ ಶಕ್ತಿ. ನಾವು ಇವುಗಳನ್ನ ಭೌತಶಾಸ್ತ್ರದ ನಿಯಮಗಳು ಅಂತ ಕರಿತೀವಿ, ಗಣಿತದ ಸೂತ್ರಗಳಲ್ಲಿ ಬಂಧಿಸೋಕೆ ಪ್ರಯತ್ನಿಸ್ತೀವಿ. ಆದ್ರೆ ಒಂದು ಕ್ಷಣ ಯೋಚಿಸಿ, ಇವು ಕೇವಲ ತತ್ವಗಳಲ್ಲ, ಅದಕ್ಕೂ ಮೀರಿದ್ದಾಗಿದ್ರೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಅನುಭವವನ್ನ ನಿರ್ಧರಿಸೋ ಈ ಶಕ್ತಿಗಳು ಕೇವಲ ನಿರ್ಜೀವ ನಿಯಮಗಳಲ್ಲ, ಬದಲಿಗೆ ಅವುಗಳಿಗೊಂದು ಪ್ರಜ್ಞೆ, ಒಂದು ಚೈತನ್ಯ ಇದ್ರೆ ಹೇಗಿರಬಹುದು? ನೋಡಿ, ಈ ಪ್ರಶ್ನೆಯೇ ನಮ್ಮನ್ನ ಒಂದು ತುಂಬಾನೇ ಆಳವಾದ ಚಿಂತನೆಗೆ ಕೊಂಡೊಯ್ಯುತ್ತೆ. ಇವತ್ತಿನ ನಮ್ಮ ಜಗತ್ತು ಬ್ರಹ್ಮಾಂಡವನ್ನ ಒಂದು ದೊಡ್ಡ ಮಷೀನ್ ಥರ ನೋಡುತ್ತೆ, ಅದರ ಭಾಗಗಳನ್ನ ಬಿಡಿಬಿಡಿಯಾಗಿ ಅನಲೈಸ್ ಮಾಡುತ್ತೆ. ಆದರೆ ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನ ಪರಂಪರೆಗಳು, ವಿಶೇಷವಾಗಿ ಭಾರತದಲ್ಲಿ, ಬ್ರಹ್ಮಾಂಡವನ್ನ ಒಂದು ಜೀವಂತ ಶರೀರದಂತೆ ನೋಡಿದ್ವು. ಅವರ ಪ್ರಕಾರ ಈ ಬ್ರಹ್ಮಾಂಡದ ಮೂಲಭೂತ ಶಕ್ತಿಗಳು ಕೇವಲ ನಿಯಮಗಳಲ್ಲ, ಬದಲಿಗೆ ಅವು ಜೀವಂತವಾಗಿರೋ ಪ್ರಜ್ಞೆಯರ ಅಸ್ತಿತ್ವಗಳು. ಅವು ನಮ್ಮ ಜೊತೆ ಮಾತಾಡ್ತವೆ, ನಮ್ಮ ಜೀವನವನ್ನ ರೂಪಿಸ್ತವೆ ಅಂತ. ಅಷ್ಟೇ ಅಲ್ಲ, ಇವು ಕೇವಲ ಹೊರಗಿನ ಶಕ್ತಿಗಳಲ್ಲ, ನಮ್ಮ ಒಳಗಿರೋ ಚೈತನ್ಯದ ಪ್ರತಿಬಿಂಬಗಳು. ಒಂದ್ ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ, ನಮ್ಮನ್ನೆಲ್ಲ ಹುಟ್ಟಿಂದ ಸಾವಿನ ಕಡೆಗೆ ನಿರಂತರವಾಗಿ ತಗೊಂಡು ಹೋಗೋ ಈ ಕಾಲಕ್ಕೆ ಒಂದು ಮುಖ ಇದ್ರೆ, ಅದರ ನೋಟದಲ್ಲಿ ಕರುಣೆನೂ ಇದ್ರೆ, ಕಠೋರತೆನೂ ಇದ್ರೆ, ಈ ವಿಶಾಲವಾದ ಆಕಾಶ ಅದು ಕೇವಲ ಒಂದು ಖಾಲಿ ಜಾಗ ಅಲ್ಲ, ಬದಲಿಗೆ ಎಲ್ಲವನ್ನೂ ತನ್ನೊಳಗೆ ಹಿಡಿದಿಟ್ಕೊಳ್ಳೋ ಒಂದು ಪ್ರೀತಿಯ, ಪೋಷಣೆಯ ಸ್ಥಳವಾಗಿದ್ರೆ, ಈ ಪ್ರಶ್ನೆಗಳು ನಮ್ಮನ್ನ ಹೊರಗಿನ ಪ್ರಪಂಚದ ವಿಶ್ಲೇಷಣೆಯಿಂದ ನಮ್ಮ ಒಳಗಿನ ಪ್ರಪಂಚದ ಅನುಭವಕ್ಕೆ ಕರ್ಕೊಂಡೋಗುತ್ತೆ. ಅಲ್ಲಿ ನಮ್ಮೊಳಗಿನ ಪರಿವರ್ತನೆಯ ತಳಮಳ ಮತ್ತೆ ಸ್ಥಿರತೆಯ ಮೌನ ಎರಡೂ ಒಂದೇ ಸಮಯದಲ್ಲಿ ನಡೀತಾ ಇರುತ್ತೆ. ಹಾಗಾದ್ರೆ ಈ ಹೊರಗಿನ ಮತ್ತೆ ಒಳಗಿನ ಜಗತ್ತಿನ ನಡುವಿನ ಸಂವಾದವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ದಾರಿ ಇದೆಯಾ? ಖಂಡಿತ ಇದೆ. ಈ ಬ್ರಹ್ಮಾಂಡದ ಸಂವಾದ ನಮ್ಮ ಮಾನವ ಅನುಭವದಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಪ್ರಾಚೀನ ಜ್ಞಾನ ಎರಡು ಅದ್ಭುತವಾದ ರೂಪಕಗಳ ಮೂಲಕ ವಿವರಿಸುತ್ತೆ. ಒಂದು ಬೆಂಕಿ, ಇನ್ನೊಂದು ನೀರು. ನಮ್ಮ ಜೀವನದ ಎಲ್ಲ ಅನುಭವಗಳನ್ನ ಈ ಎರಡೇ ಶಕ್ತಿಗಳ ಮೂಲಕ ನೋಡಬಹುದು. ಇದು ಕೇವಲ ಒಂದು ಕಾವ್ಯಾತ್ಮಕ ಕಲ್ಪನೆಯಲ್ಲ, ಬದಲಿಗೆ ನಮ್ಮ ಅಸ್ತಿತ್ವದ ಮೂಲ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳೋ ಒಂದು ವಿಧಾನ. ನಮ್ಮ ಲೈಫ್ನಲ್ಲಿ ಕೆಲವು ಸನ್ನಿವೇಶಗಳು ಬೆಂಕಿ ಥರ ಇರುತ್ತೆ ಅಲ್ವಾ? ತುಂಬಾನೇ ತೀವ್ರವಾಗಿರುತ್ತೆ, ಸವಾಲಾಗಿರುತ್ತೆ, ನಮ್ಮನ್ನು ಪೂರ್ತಿಯಾಗಿ ಸುಟ್ಟು ಶುದ್ಧಿ ಮಾಡೋ ಥರ ಇರುತ್ತೆ. ಒಂದು ದೊಡ್ಡ ನಷ್ಟ, ಒಂದು ವೈಫಲ್ಯ, ಅಥವಾ ಒಂದು ಕಠಿಣವಾದ ಸತ್ಯದ ಅರಿವು, ಇವೆಲ್ಲವೂ ಬೆಂಕಿಯ ಅನುಭವಗಳು. ಇಗಳನ್ನ ಉಗ್ರ ರೂಪಗಳು ಅಂತಾರೆ. ಇವು ನಮ್ಮ ಅಹಂಕಾರವನ್ನ, ನಮ್ಮ ಭ್ರಮೆಗಳನ್ನ ನಾಶ ಮಾಡ್ತವೆ. ಇನ್ನು ಕೆಲವು ಅನುಭವಗಳು ನೀರಿನ ಥರ ಇರುತ್ತೆ, ಶಾಂತ, ತಂಪಾದ, ಪೋಷಿಸುವಂತ ಮತ್ತು ಸೃಜನಶೀಲವಾದದ್ದು. ಪ್ರೀತಿಯ ಕ್ಷಣಗಳು, ಕ್ರಿಯೇಟಿವಿಟಿಗೆ ಬರೋ ಸ್ಫೂರ್ತಿ, ಪ್ರಕೃತಿಯಲ್ಲಿ ಸಿಗೋ ನೆಮ್ಮದಿ, ಇವೆಲ್ಲವೂ ನೀರಿನ ಅನುಭವಗಳು. ಇಗಳನ್ನ ಸೌಮ್ಯ ರೂಪಗಳು ಅಂತಾರೆ. ಒಂದು ಪರಿವರ್ತನೆಯ ಶಕ್ತಿಯಾದ್ರೆ ಇನ್ನೊಂದು ಸೃಷ್ಟಿಯ ಶಕ್ತಿ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ಎರಡೂ ಶಕ್ತಿಗಳು ಒಂದಕ್ಕೊಂದು ವಿರೋಧಿಗಳಲ್ಲ, ಅವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಜೀವನದಲ್ಲಿ ಒಂದು ಸಂಪೂರ್ಣ ಬೆಳವಣಿಗೆಗೆ ಇವೆರಡೂ ತುಂಬಾನೇ ಅವಶ್ಯಕ. ಬೆಂಕಿಯಂತಹ ಕಷ್ಟದ ಅನುಭವಗಳು ನಮ್ಮೊಳಗಿನ ಅಜ್ಞಾನ, ಹಳೆಯ ನಂಬಿಕೆಗಳು ಮತ್ತೆ ನಮ್ಮ ಬೆಳವಣಿಗೆಗೆ ಅಡ್ಡಲಾಗಿ ನಿಂತಿರೋ ಅಡೆತಡೆಗಳನ್ನ ಕಿತ್ತು ಹಾಕ್ತವೆ. ಅವು ನಮ್ಮನ್ನ ಶುದ್ಧೀಕರಿಸ್ತವೆ. ಆನಂತರ ಆ ಶುದ್ಧವಾದ, ಖಾಲಿಯಾದ ಜಾಗದಲ್ಲಿ ನೀರಿನಂತಹ ಶಾಂತ ಮತ್ತು ಪೋಷಣೆಯ ಅನುಭವಗಳು ಹೊಸ ಜ್ಞಾನ, ಹೊಸ ಸೃಜನಾಶೀಲತೆ ಮತ್ತೆ ಹೊಸ ಜೀವನವನ್ನ ಬೆಳೆಸುತ್ತವೆ. ಬೆಂಕಿ ಇಲ್ಲದೆ ಶುದ್ಧೀಕರಣ ಇಲ್ಲ, ನೀರಿಲ್ಲದೆ ಪೋಷಣೆ ಇಲ್ಲ. ಸರಿ, ಈ ಬೆಂಕಿ ನೀರಿನ ಆಟ, ಈ ಉಗ್ರ ಸೌಮ್ಯ ಶಕ್ತಿಗಳ ನಡುವಿನ ಈ ಡ್ಯಾನ್ಸ್, ಇದನ್ನ ಇನ್ನೂ ಸಿಸ್ಟಮ್ಯಾಟಿಕ್ ಆಗಿ ಅರ್ಥ ಮಾಡಿಕೊಡಕ್ಕೆ ಸಾಧ್ಯನಾ? ಈ ಬ್ರಹ್ಮಾಂಡದ ಮೂಲತತ್ವಗಳು ಮತ್ತೆ ನಮ್ಮ ಆಂತರಿಕ ಪರಿವರ್ತನೆಯ ನಡುವಿನ ಈ ಅದ್ಭುತ ಸಂಬಂಧವನ್ನ ವಿವರಿಸೋ ಒಂದು ನಕ್ಷೆ ಏನಾದರೂ ಇದೆಯಾ? ಹೌದು, ಇದೆ. ಅದನ್ನೇ ಪ್ರಾಚೀನ ತಂತ್ರಶಾಸ್ತ್ರದಲ್ಲಿ ದಶಮಹಾವಿದ್ಯೆಗಳು ಅಥವಾ 10 ಮಹಾಜ್ಞಾನಗಳು ಅಂತ ಕರೀತಾರೆ. ಇದು ಕೇವಲ ದೇವತೆಗಳ ಒಂದು ಲಿಸ್ಟ್ ಅಲ್ಲ, ಇದು ಅಸ್ತಿತ್ವದ ಮತ್ತು ಪ್ರಜ್ಞೆಯ ಒಂದು ಸಂಪೂರ್ಣ ನಕ್ಷೆ. ಬನ್ನಿ ಈ ನಕ್ಷೆಯನ್ನ ನೋಡೋಣ. ಈ 10 ಮಹಾವಿದ್ಯೆಗಳು ಒಂದು ಕಂಪ್ಲೀಟ್ ನಾಲೆಡ್ಜ್ ಸಿಸ್ಟಮ್ ಇದ್ದ ಹಾಗೆ. ಇವು ವಿಶ್ವದ ಸೃಷ್ಟಿ, ಸ್ಥಿತಿ, ಲಯ ಮತ್ತೆ ನಮ್ಮ ಆಧ್ಯಾತ್ಮಿಕ ಪಯಣದ ಪ್ರತಿಯೊಂದು ಹಂತವನ್ನ ಪ್ರತಿನಿಧಿಸುತ್ತವೆ. ಈ ಸಿಸ್ಟಮನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇವುಗಳನ್ನ 5 2 ಗುಂಪುಗಳಾಗಿ ನೂರಬಹುದು. ಮೊದಲನೇ ಗುಂಪು ಬ್ರಹ್ಮಾಂಡದ 5 ಮೂಲಭೂತ ತತ್ವಗಳನ್ನ ಹೇಳಿದ್ರೆ, ಎರಡನೇ ಗುಂಪು ಆ ತತ್ವಗಳನ್ನ ಅರಿತುಕೊಳ್ಳೋಕೆ ಬೇಕಾದ 5 ಆಂತರಿಕ ಪರಿವರ್ತನೆಯ ಮಾರ್ಗಗಳನ್ನ ಅಥವಾ ಯೋಗ ಸಾಧನೆಗಳನ್ನ ತೋರಿಸುತ್ತೆ.
ಮೊದಲ ಗುಂಪನ್ನ ಸ್ವಲ್ಪ ಆಳವಾಗೆ ನೋಡೋಣ. ಇವು ಅಸ್ತಿತ್ವದ 5 ಕಂಬಗಳು. ಮೊದಲನೇದು ಕಾಳಿ, ಅಂದ್ರೆ ಕಾಲ, ಎಲ್ಲವನ್ನೂ ಸೃಷ್ಟಿಸಿ ಪಾಲಿಸಿ ಕೊನೆಗೆ ತನ್ನಲ್ಲೇ ಲೀನ ಮಾಡಿಕೊಳ್ಳುವ ನಿರಂತರವಾಗಿ ಬದಲಾಗೋ ಮಹಾಶಕ್ತಿ. ಎರಡನೇದು ತಾರಾ, ಅಂದ್ರೆ ಶಬ್ದ ಅಥವಾ ಸ್ಪಂದನ, ಬ್ರಹ್ಮಾಂಡದ ಸೃಜನಾತ್ಮಕ ಕಂಪನ, ಓಂಕಾರದಂತಹ ಮೂಲನಾದ. ಮೂರನೇದು ಸುಂದರಿ, ಅಂದ್ರೆ ಸೌಂದರ್ಯ ಮತ್ತು ಬೆಳಕು. ಇದು ಕೇವಲ ಹೊರಗಿನ ಸೌಂದರ್ಯ ಅಲ್ಲ, ಬದಲಿಗೆ ಅರಿವಿನ ಶುದ್ಧ ಪ್ರಕಾಶ, ಸತ್ಯದ ಸೌಂದರ್ಯ. ನಾಲ್ಕನೇದು ಭುವನೇಶ್ವರಿ, ಅಂದ್ರೆ ಆಕಾಶ, ಎಲ್ಲವನ್ನೂ ಒಳಗೊಳ್ಳುವ, ಎಲ್ಲದಕ್ಕೂ ಅವಕಾಶ ಕೊಡೋ ಅನಂತವಾದ ಸ್ಥಳ. ಮತ್ತು ಐದನೇದು ಭೈರವಿ, ಅಂದ್ರೆ ಶಕ್ತಿ, ಎಲ್ಲ ಚಲನೆ, ಕ್ರಿಯೆ ಮತ್ತು ತಪಸ್ಸಿನ ಹಿಂದಿರುವ ತೀವ್ರವಾದ ಶಕ್ತಿ. ಸರಿ, ಈ ಕಾಸ್ಮಿಕ್ ಪ್ರಿನ್ಸಿಪಲ್ಸ್ಗಳನ್ನ ನಾವು ಅನುಭವಕ್ಕೆ ತಂದುಕೊಳ್ಳೋದು ಹೇಗೆ? ಅದಕ್ಕಾಗಿಯೇ ಎರಡನೇ ಗುಂಪಿರೋದು. ಇವು 5 ತುಂಬಾನೇ ಪವರ್ಫುಲ್ ಆದ ಆಂತರಿಕ ಸಾಧನೆಗಳು. ಮೊದಲನೇದು ಚಿನ್ನಮಸ್ತ, ಅಂದ್ರೆ ನಮ್ಮ ಗ್ರಹಿಕೆಯ ಪರಿವರ್ತನೆ. ಜೀವನ ಮತ್ತು ಮರಣವನ್ನ, ನಮ್ಮ ಅಸ್ತಿತ್ವವನ್ನೇ ಬೇರೆದೇ ದೃಷ್ಟಿಕೋನದಿಂದ ನೋಡೋ ಧೈರ್ಯ. ಎರಡನೇದು ಧೂಮಾವತಿ, ಅಂದ್ರೆ ಶೂನ್ಯತೆ. ಎಲ್ಲವನ್ನೂ ಕಳ್ಕೊಂಡಾಗ ನಮ್ಮ ಅಹಂಕಾರ, ನಮ್ಮ ಆಸೆಗಳನ್ನ ಪೂರ್ತಿಯಾಗಿ ಬಿಟ್ಟುಕೊಟ್ಟು ಆ ಶೂನ್ಯದಲ್ಲಿ ಅಡಗಿರುವ ಸತ್ಯವನ್ನ ಕಾಣೋದು. ಮೂರನೇದು ಬಗಲಮುಖಿ, ಅಂದ್ರೆ ಸ್ಥಿರತೆ. ಹೊರಗಿನ ಗೊಂದಲದ ನಡುವೆಯೂ ಮನಸ್ಸಿನ ಚಂಚಲತೆಯನ್ನ ಸಂಪೂರ್ಣವಾಗಿ ನಿಲ್ಲಿಸೋ ಶಕ್ತಿ. ನಾಲ್ಕನೇದು ಮಾತಂಗಿ, ಅಂದ್ರೆ ಜ್ಞಾನ. ಇದು ಬರೀ ಪುಸ್ತಕದ ಜ್ಞಾನ ಅಲ್ಲ, ಬದಲಿಗೆ ಮಾತು, ಕಲೆ ಮತ್ತು ಅನುಭವದ ಮೂಲಕ ವ್ಯಕ್ತವಾಗೋ ಆಳವಾದ ಅರಿವು. ಮತ್ತು ಐದನೇದು ಕಮಲ, ಅಂದ್ರೆ ಆನಂದ. ಇದು ಹೊರಗಿನ ವಸ್ತುಗಳಿಂದ ಬರೋ ಸುಖ ಅಲ್ಲ, ಬದಲಿಗೆ ಅಸ್ತಿತ್ವದ ಸಹಜ ಸ್ಥಿತಿಯಾದ ಪರಿಶುದ್ಧ ಆನಂದ. ಇಲ್ಲಿಂದನೇ ಈ ಸಿಸ್ಟಮ್ನ ನಿಜವಾದ ಸೌಂದರ್ಯ ಶುರುವಾಗೋದು. ಈ 2 ಗುಂಪುಗಳು ಬೇರೆ ಬೇರೆ ಅಲ್ಲ, ಅವು ಒಂದಕ್ಕೊಂದು ತುಂಬಾನೇ ಆಳವಾಗಿ ಹೆಣೆದುಕೊಂಡಿವೆ. ಬ್ರಹ್ಮಾಂಡದ ಪ್ರತಿಯೊಂದು ಮೂಲಭೂತ ತತ್ವಕ್ಕೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆಂತರಿಕ ಪರಿವರ್ತನೆಯ ವಿಧಾನ ಇದೆ. ಹೊರಗಿನ ಬ್ರಹ್ಮಾಂಡ ಮತ್ತೆ ನಮ್ಮೊಳಗಿನ ಪ್ರಜ್ಞೆ ಒಂದೇ ಡ್ಯಾನ್ಸ್ನ 2 ಪಾರ್ಟ್ನರ್ಸ್ ಇದ್ದಾಗೆ. ಈ ಜೋಡಿಗಳ ಸೌಂದರ್ಯವನ್ನ ನೋಡಿ. ಕಾಳಿ ಅಂದ್ರೆ ಕಾಲ ಮತ್ತು ಚಿನ್ನಮಸ್ತ ಅಂದ್ರೆ ನಮ್ಮ ಗ್ರಹಿಕೆ, ಇವೆರಡೂ ಒಟ್ಟಿಗೆ ಕೆಲಸ ಮಾಡ್ತವೆ. ಕಾಲದ ಬಂಧನದಿಂದ ನಾವು ಹೊರಗೆ ಬರಬೇಕಂದ್ರೆ ಕಾಲದ ಬಗ್ಗೆ ನಮ್ಮ ಗ್ರಹಿಕೆಯನ್ನೇ ನಾವು ಬದಲಾಯಿಸಬೇಕು. ತಾರಾ ಅಂದ್ರೆ ಶಬ್ದ ಮತ್ತು ಮಾತಂಗಿ ಅಂದ್ರೆ ಜ್ಞಾನ, ಇವು ಜೊತೆಯಾಗಿವೆ. ಯಾಕಂದ್ರೆ ಜ್ಞಾನವು ಶಬ್ದ, ಮಾತು ಮತ್ತು ಕಲೆಯ ಮೂಲಕವೇ ಜಗತ್ತಿನಲ್ಲಿ ವ್ಯಕ್ತವಾಗುತ್ತೆ. ಭುವನೇಶ್ವರಿ ಅಂದ್ರೆ ಆಕಾಶ ಮತ್ತು ಬಗಲಾಮುಖಿ ಅಂದ್ರೆ ಸ್ಥಿರತೆ, ಇವೆರಡೂ ಜೋಡಿ. ಯಾಕಂದ್ರೆ ಆ ವಿಶಾಲವಾದ ಎಲ್ಲವನ್ನೂ ಒಳಗೊಳ್ಳೋ ಆಕಾಶದಂಥ ಮನಸ್ಥಿತಿಯಲ್ಲಿ ಮಾತ್ರ ನಾವು ನಿಜವಾದ ಸ್ಥಿರತೆಯನ್ನ ಕಾಣೋಕ್ ಸಾಧ್ಯ. ಸುಂದರಿ ಅಂದ್ರೆ ಸೌಂದರ್ಯ ಅಥವಾ ಬೆಳಕು ಮತ್ತು ಧೂಮಾವತಿ ಅಂದ್ರೆ ಶೂನ್ಯತೆ, ಇವೆರಡೂ ಒಟ್ಟಾಗಿವೆ. ಇದು ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಆದ್ರೆ ಎಲ್ಲಾ ರೂಪಗಳ ಸೌಂದರ್ಯದ ಹಿಂದೆ ಇರೋ ರೂಪರಹಿತ ಶೂನ್ಯವನ್ನ ಅರಿತಾಗ ಮಾತ್ರ ನಿಜವಾದ ಸೌಂದರ್ಯದ ಅರಿವಾಗುತ್ತೆ. ಮತ್ತು ಭೈರವಿ ಅಂದ್ರೆ ಶಕ್ತಿ ಹಾಗೂ ಕಮಲ ಅಂದ್ರೆ ಆನಂದ, ಇವೆರಡೂ ಒಟ್ಟಾಗಿವೆ. ಯಾಕಂದ್ರೆ ಶಕ್ತಿಯನ್ನ ಸರಿಯಾಗಿ ಬಳಸಿದಾಗ ಅದು ಜೀವನದಲ್ಲಿ ಆನಂದ ಮತ್ತು ಸಮೃದ್ಧಿಯನ್ನ ತರುತ್ತೆ. ಇದೊಂದು ಅದ್ಭುತವಾದ ನಕ್ಷೆ ಅಲ್ವಾ? ಇದು ಹೊರಗಿನ ಮತ್ತೆ ಒಳಗಿನ ಪ್ರಪಂಚವನ್ನ ಹೇಗೆ ಜೋಡಿಸುತ್ತೆ ಅಂತ ತೋರಿಸುತ್ತೆ. ಸರಿ, ಈಗ ನಾವು ಮತ್ತೆ ನಮ್ಮ ಬೆಂಕಿ ನೀರಿನ ರೂಪಕಕ್ಕೆ ವಾಪಸ್ ಬರೋಣ. ಆ ಉಗ್ರ ಮತ್ತು ಸೌಮ್ಯ ಶಕ್ತಿಗಳು ಈ 10 ರೂಪಗಳಲ್ಲಿ ಹೇಗೆ ಹಂಚೋಗಿವೆ? ಈ 10 ದೇವತೆಗಳಲ್ಲಿ ಕೆಲವು ಬೆಂಕಿಯ ಥರ ಉಗ್ರವಾಗಿವೆ, ಕೆಲವು ನೀರಿನ ಥರ ಸೌಮ್ಯವಾಗಿವೆ. ಈ ಸಿಸ್ಟಮ್ ಆ 2 ಶಕ್ತಿಗಳ ನಡುವಿನ ಬ್ಯಾಲೆನ್ಸ್ ಅನ್ನ ತುಂಬಾನೇ ಸುಂದರವಾಗಿ ವಿವರಿಸುತ್ತೆ. ಈ 10 ಮಹಾವಿದ್ಯೆಗಳನ್ನ 2 ಕುಲ ಅಥವಾ ಫ್ಯಾಮಿಲಿಗಳಾಗಿ ವಿಂಗಡಿಸಬಹುದು. ಒಂದು ಕಾಳಿ ಕುಲ, ಇದು ಉಗ್ರ ಪರಿವರ್ತನೆಯ ಮೂಲಕ, ಅಂದ್ರೆ ಬೆಂಕಿಯ ಶಕ್ತಿಯ ಮೂಲಕ ಕೆಲಸ ಮಾಡುತ್ತೆ. ಇದು ಜೀವನದ ಕಠಿಣ ಸತ್ಯಗಳನ್ನ ಎದುರಿಸೋ ಶಕ್ತಿ. ಇನ್ನೊಂದು ಶ್ರೀಕುಲ, ಇದು ಸೌಮ್ಯವಾದ ಸೃಜನಾತ್ಮಕ ಶಕ್ತಿಗಳ ಮೂಲಕ, ಅಂದ್ರೆ ನೀರಿನ ಶಕ್ತಿಯ ಮೂಲಕ ಕೆಲಸ ಮಾಡುತ್ತೆ. ಇದು ಜೀವನದ ಸೌಂದರ್ಯ ಮತ್ತು ಪೋಷಣೆಯನ್ನ ಪ್ರತಿನಿಧಿಸುತ್ತೆ. ಕಾಳಿ ಕುಟುಂಬದಲ್ಲಿ ಕಾಳಿ, ಭೈರವಿ, ಚಿನ್ನಮಸ್ತ ಮತ್ತು ಧೂಮಾವತಿ ಬರ್ತಾರೆ. ಇವು ಜೀವನದ ಅನಿವಾರ್ಯವಾದ ಬದಲಾವಣೆ, ತ್ಯಾಗ ಮತ್ತು ಕಳೆಕೊಳ್ಳುವಿಕೆಯಂತಹ ಕಠಿಣ ಸತ್ಯಗಳನ್ನ ಪ್ರತಿನಿಧಿಸ್ತವೆ. ಇವು ನಮ್ಮನ್ನ ಶುದ್ಧಿ ಮಾಡೋಕ್ಕೆ ಬರೋ ಬೆಂಕಿ. ಶಕ್ತಿಯ ಕುಟುಂಬದಲ್ಲಿ ಸುಂದರಿ, ಭುವನೇಶ್ವರಿ, ಮಾತಂಗಿ ಮತ್ತು ಕಮಲ ಸೇರಿದ್ದಾರೆ. ಇವು ಸೌಂದರ್ಯ, ಪೋಷಣೆ, ಜ್ಞಾನ ಮತ್ತು ಸಮೃದ್ಧಿಯನ್ನ ಪ್ರತಿನಿಧಿಸ್ತವೆ. ಇವು ನಮ್ಮನ್ನ ಪೋಷಿಸೋಕೆ ಬರೋ ನೀರು. ಇವೆರಡರ ನಡುವೆ ತಾರಾದೇವಿಯು ಒಂದು ಸೇತುವೆ ಥರ ಕೆಲಸ ಮಾಡ್ತಾಳೆ. ಉಗ್ರತೆಯಿಂದ ಸೌಮ್ಯತೆಗೆ, ಮೌನದಿಂದ ಮಾತಿಗೆ ದಾರಿ ಮಾಡಿಕೊಡ್ತಾಳೆ. ಈಗ ನಾವು ಈ ಸಿಸ್ಟಮ್ನ ಅತ್ಯಂತ ಆಳವಾದ ಭಾಗವನ್ನು ನೋಡೋಣ. ಮೊದಲ 3 ಮಹಾವಿದ್ಯೆಗಳು
ಬ್ರಹ್ಮಾಂಡದ 3 ಮೂಲಭೂತ ಶಕ್ತಿಗಳಾದ ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಸಂಬಂಧಪಟ್ಟಿವೆ. ಕಾಳಿ ಶಿವನ ಶಕ್ತಿಯನ್ನ ಪ್ರತಿನಿಧಿಸ್ತಾಳೆ, ಪರಿವರ್ತನೆ ಮತ್ತು ಲಯದ ಶಕ್ತಿ, ಎಲ್ಲವನ್ನೂ ನಾಶ ಮಾಡಿ ಹೊಸ ಸೃಷ್ಟಿಗೆ ಜಾಗ ಮಾಡಿಕೊಡೋ ಶಕ್ತಿ. ತಾರಾ ಬ್ರಹ್ಮನ ಜ್ಞಾನ ಮತ್ತು ಸೃಷ್ಟಿಯ ಶಕ್ತಿಯನ್ನ ಪ್ರತಿನಿಧಿಸ್ತಾಳೆ. ಸುಂದರಿ ವಿಷ್ಣುವಿನ ಸ್ಥಿತಿ ಮತ್ತು ಪಾಲನೆಯ ಶಕ್ತಿಯನ್ನ ಪ್ರತಿನಿಧಿಸ್ತಾಳೆ, ಅಂದ್ರೆ ಸೌಂದರ್ಯ ಮತ್ತು ಸಾಮರಸ್ಯವನ್ನ ಕಾಪಾಡೋ ಶಕ್ತಿ. ಹೀಗೆ ಈ ಸಿಸ್ಟಮ್ ಕೇವಲ ವೈಯಕ್ತಿಕ ಪರಿವರ್ತನೆಯ ನಕ್ಷೆ ಅಲ್ಲ, ಇದು ಇಡೀ ಬ್ರಹ್ಮಾಂಡದ ರಚನೆಯನ್ನೇ ಒಳಗೊಂಡಿದೆ. ಸರಿ, ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ ಎಲ್ಲಾ ವಿಷಯಗಳನ್ನ ಒಟ್ಟಿಗೆ ತರೋಣ. ಬ್ರಹ್ಮಾಂಡದ ತತ್ವಗಳು, ನಮ್ಮ ಆಂತರಿಕ ಸಾಧನೆಗಳು, ಉಗ್ರ ಮತ್ತು ಸೌಮ್ಯ ಶಕ್ತಿಗಳು, ಇವೆಲ್ಲ ಸೇರಿ ನಮಗೆ ಯಾವ ಒಂದು ಆಳವಾದ ಸತ್ಯವನ್ನು ತೋರಿಸುತ್ತೆ? ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸೋ ಥರದ ಒಂದು ಅರಿವನ್ನು ಕೊಡುತ್ತೆ. ಅಂದ್ರೆ ನಾವು ಇಷ್ಟೊತ್ತು ನೋಡಿದ್ದು ಕೇವಲ ಪುರಾಣ ಕಥೆಗಳಲ್ಲ ಅಥವಾ ದೇವತೆಗಳ ಪೂಜೆಯ ವಿಧಾನ ಅಲ್ಲ, ಇದು ರಿಯಾಲಿಟಿಯ ಒಂದು ಡೈನಾಮಿಕ್ ಮ್ಯಾಪ್. ಇದು ನಮ್ಮ ಅಸ್ತಿತ್ವ ಮತ್ತು ನಮ್ಮ ಆಂತರಿಕ ಬೆಳವಣಿಗೆಯ ಪ್ರಯಾಣದ ನಡುವಿನ ನಿರಂತರ ಡ್ಯಾನ್ಸ್ ಅನ್ನು ವಿವರಿಸುತ್ತೆ. ಬ್ರಹ್ಮಾಂಡದ ಮಹಾಶಕ್ತಿಗಳು ನಮ್ಮೊಳಗಿನ ಪ್ರಜ್ಞೆಯ ಜೊತೆ ಹೇಗೆ ಮಾತಾಡ್ತವೆ, ಹೇಗೆ ನಮ್ಮ ಜೀವನವನ್ನು ರೂಪಿಸ್ತವೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಪ್ರತಿಯೊಂದು ಘಟನೆ, ಪ್ರತಿಯೊಂದು ಭಾವನೆ ಎಲ್ಲವೂ ಈ ದೊಡ್ಡ ನೃತ್ಯದ ಒಂದು ಭಾಗ. ಮತ್ತು ಇದು ನಮಗೆ ಕೊಡುವ ಅತಿ ಸುಂದರವಾದ ಸಂದೇಶ ಏನು ಗೊತ್ತಾ? ನಮ್ಮ ಜೀವನದ ಕಷ್ಟದ ಕ್ಷಣಗಳು, ಆ ಬೆಂಕಿಯಂತಹ ಉಗ್ರ ರೂಪಗಳು, ಅವು ನಮ್ಮನ್ನ ಶಿಕ್ಷಿಸೋಕೆ ಬಂದಿರೋದಿಲ್ಲ. ಅವು ನಮ್ಮ ದಾರಿಯಲ್ಲಿರೋ ಅಡೆತಡೆಗಳನ್ನ, ನಮ್ಮ ಅಜ್ಞಾನವನ್ನ ತೆಗೆದುಹಾಕೋಕೆ ಬಂದಿರೋ ದೈವಿಕ ಶಕ್ತಿಗಳು. ಅದೇ ರೀತಿ ಜೀವನದ ಅತ್ಯಂತ ಸುಂದರ ಸಂತೋಷದ ಕ್ಷಣಗಳು, ಆ ನೀರಿನಂತಹ ಸೌಮ್ಯ ರೂಪಗಳು, ಅವು ಕೇವಲ ಆಕ್ಸಿಡೆಂಟ್ ಅಲ್ಲ, ನಮ್ಮಲ್ಲಿ ಬೆಳೆಯಬೇಕಾದ ಜ್ಞಾನ, ಪ್ರೀತಿ ಮತ್ತು ಸೃಜನಾಶೀಲತೆಯನ್ನ ಪೋಷಿಸೋಕೆ ಬಂದಿರೋ ದೈವಿಕ ಶಕ್ತಿಗಳು. ಜೀವನದಲ್ಲಿ ಯಾವುದೂ ವೇಸ್ಟ್ ಅಲ್ಲ, ಪ್ರತಿಯೊಂದು ಅನುಭವಕ್ಕೂ ಒಂದು ಆಳವಾದ ಉದ್ದೇಶ ಇದೆ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಯೋಚನೆಯೊಂದಿಗೆ ಈ ವಿವರಣೆನ ಮುಗಿಸೋಣ. ನಮ್ಮ ಜೀವನದಲ್ಲಿ ನಾವು ಎದುರಿಸೋ ಪ್ರತಿಯೊಂದು ಶಕ್ತಿ, ಅದು ನೋವು ಕೊಡ್ಲಿ, ಖುಷಿ ಕೊಡ್ಲಿ, ಅದು ನಮ್ಮನ್ನ ಮುರಿಲಿ ಅಥವಾ ಕಟ್ಲಿ, ಅದೆಲ್ಲವೂ ಒಂದೇ ದಿವ್ಯ ಪ್ರಜ್ಞೆಯ, ಒಂದೇ ಮಾರ್ಗದರ್ಶಿ ಜ್ಞಾನದ ಬೇರೆ ಬೇರೆ ಮುಖಗಳಾಗಿದ್ರೆ, ಬಹುಶಃ ಪ್ರತಿಯೊಂದು ಅನುಭವವೂ ನಮ್ಮನ್ನ ನಮ್ಮ ನಿಜವಾದ ಸ್ವರೂಪದ ಕಡೆಗೆ ಕರ್ಕೊಂಡೋಗ್ತಾ ಇರೋ ಒಂದು ಹೆಜ್ಜೆಯಾಗಿರಬಹುದೇ? ಆ ಉಗ್ರ ರೂಪದ ಕಾಳಿಯೂ ಆ ಸೌಮ್ಯ ರೂಪದ ಕಮಲಾದೇವಿಯೂ ಇಬ್ರೂ ಒಂದೇ ತಾಯಿಯ 2 ಬೇರೆ ಬೇರೆ ಪ್ರೀತಿಯ ರೂಪಗಳಾಗಿರಬಹುದೇ? ಈ ಪ್ರಶ್ನೆಯೊಂದಿಗೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನ ಒಂದು ಹೊಸ ದೃಷ್ಟಿಯಿಂದ ನೋಡಕ್ಕೆ ಪ್ರಯತ್ನಿಸೋಣ.